ನಾ ಇವತ್ತು ನೋಡಿದೆ ಪುಷ್ಪರಾಜ್ ಟ್ರಕ್. Okay, let's go. ನಮಸ್ಕಾರ ರೀ ಎಲ್ಲ ಸಾವುಕಾರ ಮಂದಿಗೆ. ನಾ ಇವತ್ತು ನಮ್ಮ ಮಾವನ ಅರ್ವಿ ತಗೊಂಡು ಲಾಂಡ್ರಿ ಕೊಡಕ್ಕೆ ಹೊಂಟಿದ್ದೆ. ಅಷ್ಟೊಂದು ಕೂಡ ನಮ್ಮ ಮಾಯ ಬೆನ್ನಿ ತಗೊಂಬ ಅಂದ್ಲು, ನಾನು ಹೊಂಟಿದ್ದೆ ಸ್ಕೂಟಿ ಮ್ಯಾಗ. ಬಟ್ ಒನ್ ಥಿಂಗ್ ಗೈಸ್, ಹೆಲ್ಮೆಟ್ ಹಾಕೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ, ಅದು ನಿಮ್ಮ ಸೇಫ್ಟಿಗೆ ಇರ್ತೈತಿ. ಸೊ ಇಲ್ಲಿಂದ ನಾವು ನಡಿತೀವಿ ನಮ್ಮ ಸಾಗರ್ ಮನೆಗೆ. ಸೊ ಎಲ್ಲೇ ಹೊಂಟ್ರೆ ಹಿಂದೆ ಬಂದು ದೋಸ್ತ್ ಬೇಕಲ್ಲ ಮತ್ತೆ. ಸೊ ಅಲ್ಲಿಂದ ನಮ್ಮ ಸಾಗರ್ ಕರ್ಕೊಂಡು ನಾವು ಹೊಂಟಿವಿ ನೋಡ್ರಿ ಮಾವೇರಿ ಡೇರಿಗೆ. ಮಾವೇರಿ ಡೇರಿ ಬಾಗಲಕೋಟ್ನಾಗ ಇರೋದು ಲೈಕ್ ಒನ್ ಆಫ್ ದ ಬೆಸ್ಟ್ ಡೇರಿ ಐತಿ. ನಾವು ಯಾವಾಗಿದ್ರೆ ಬನ್ನಿ ಇಲ್ಲೇ ತೊಗೊಂತೀವಿ, ನಿಮಗೂ ಬೇಕಾದ್ರೆ ಇಲ್ಲಿ ಬಂದು ಬನ್ನಿ ತಗೋರಿ. ಸೊ ಅಲ್ಲಿಂದ ಬನ್ನಿ ತೊಗೊಂಡು ನಮ್ಮ ಸಾಗೆ ಹೊಂಟಿ ನೋಡ್ರಿ ರಾಜಸ್ಥಾನಿ ಅಂಗಡಿ ಸ್ಪೆಷಲ್ ಚಾಯ್ ಕೊಡಕ್ಕೆ. ನಾವೀಗ ಹೊಂಟಿರೋದು ಪ್ರದೀಪ್ ಅಣ್ಣ ರಾಜಸ್ಥಾನಿ ಅಂಗಡಿಗೆ. ಇಲ್ಲೇ ಇವ ಏನಪ್ಪ ಅಂತಂದ್ರೆ ಮಸ್ತ್ ಪಕ್ಕಿ ಶುಂಠಿಯಾಗಿ ಮಸ್ತ್ ಚಾ ಕೊಡ್ತಾನೆ, ಕುಡಿದ್ರೆ ಗಂಟ್ಲ ಪೂರ್ತಿ ಕ್ಲಿಯರ್. ಇಲ್ಲಿ ನಾನು ನಂಗೆ ಚಾ ಹಾಕ್ಸ್ಕೊಳತ್ತಿದ್ದೆ, ಅಷ್ಟು ನೋಡ್ದೆ ನಿಂದು ಒಬ್ಬಂದೇ ಯಾಕೆ ಬಿಡೋದಾಗಪ್ಪ ಅಂತೇಳಿ ನಮ್ಮ ಸಾಗೆ ನಂದೇಲಿ ಇಲ್ಲಿ ನಂದು ಗೋಪಾಲಂಗತ್ತೆ ಅವನದು ಒಂದು ಕಪ್ ಸರಿ ಚಿಲ್ಲಿ ಇಡ್ತಾನಂತ. ಅಲ್ಲೇ ನಿಂತ ಊರು ಸಬರೆಲ್ಲ ಮಾತಾಡಿ ಚಾ ಕುಡಿದು ಮುಗಿಸ್ತೀವಿ. ಅಲ್ಲಿಂದ ಸಾಗೆ ನೋಡ್ರಿ ಮೊನ್ನೆ ನಾವು ಅವನಿಗೆ ಅರ್ಧ ಬೂಸ್ಟ್ ಕುಡಿಸಿದ್ದೆ ಅಂತ ಇವತ್ತು ಅವ ರೊಕ್ಕ ಕೊಟ್ಬಿಟ್ಟ. ಗೈಸ್ 6 ಆಗಲಿ 3 ಆಗಲಿ 2 ಆಗಲಿ ಈ ತೆಗ್ ಮಾತ್ರ 5 ರೂಪಾಯಿ ಹಂಗಿಲ್ಲ ಬಸ್ ಸ್ಟ್ಯಾಂಡ್ ಮುಂದಿಂದ. ಸೊ ಅಲ್ಲಿಂದ ನಮ್ಮ ಸಾಗನ್ ಮನೆಗೆ ಬಿಟ್ಟು ಹೊಂಟಿದ್ವಿ. ಇವ ನೋಡ್ರಿ ಕಳ್ಳ ಅಷ್ಟು ಅನ್ಕೊಡ್ದೆ ಬನ್ನಿ ಪ್ಯಾಕೆಟ್ ತೊಗೊಂಡು ಹೊಂಟಿದ್ದ ಒಳಗೆ. ಆ ಬನ್ನಿ ಪ್ಯಾಕೆಟ್ ಇಸ್ಕೊಂಡು ವಾಪಸ್ ನಾವು ನಮ್ಮ ಮನೆ ಕಡೆ ಹೊಂಟಿದ್ವಿ. ಅಷ್ಟ್ರಾಗ ಇಲ್ಲಿ ಫುಲ್ ಹುಡಕೊಂಡ್ ಹೊಂಟಿದ್ ಟ್ರಕ್ ರೋಡ್ ನ ಸಿಕ್ಕೊಂಡ್ ಪುಷ್ಪರಾಜ್ ಗತೆ ಕಾಣಕತ್ತಿತ್ತು ನೋಡ್ರಿ. पुष्पा नाम सुन के फ्लावर समझे क्या? ಹಂಗೆ ಇಲ್ಲಿ ಸಾಗೇನ್ ಹೇಳ್ತಾನೆ ಕೇಳ್ಕೊಂಡು ಹೋಗ್ರಿ ಗೈಸ್. ಗೈಸ್ ಫಾಲೋ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮಾಡ್ರಿ ಗೈಸ್. ಹೊಸ ಬೆಳಕು